ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಎಸ್ ಕಾರ್ ಪ್ರೀಮಿಯಂ ಯೂಟ್ಯೂಬ್ ಚಾನಲ್. ಯಾವನು ಗುಬಾ ನನ್ನ ಮಗ ಬಂದು ಗುದ್ಬಿಟ್ಟ, ಅವಾಗ ಹಿಂಗೆ ರೆಕಾರ್ಡ್ ಆಗುತ್ತೆ. ಡ್ಯಾಶ್ ಕ್ಯಾಮ್ ಅಲ್ಲಿ ಪಾರ್ಕಿಂಗ್ ಗಾರ್ಡ್ ಅಂತ ಒಂದು ಆಪ್ಷನ್ ಇದೆ. ನೀವು ಬೇರೆ ಡ್ಯಾಶ್ ಕ್ಯಾಮ್ ಅಲ್ಲಿ ಫ್ರಂಟ್ ಕ್ಯಾಮ್ರಾ ಇದೆ, ಬ್ಯಾಕ್ ಕ್ಯಾಮ್ರಾ ಇದೆ, ಜಿ ಸೆನ್ಸಾರ್ ಇದೆ, ಸಿಕ್ಕಾಪಟ್ಟೆ ವೈರ್ ಸ್ಕ್ರೀನಿಂಗ್ ಮಾಡ್ತೀರಾ ಅಂತ ಅನ್ಸುತ್ತಲ್ವಾ? ಬರೀ 3 ವೈರ್ ಬರುತ್ತೆ ಬ್ರೋ. ಒರಿಜಿನಲ್ ವೈರ್ಗೆ ಯಾವ್ದು ಟಚ್ ಮಾಡಲ್ಲ. ಆಕ್ಸಿಡೆಂಟ್ ಏನಾದ್ರು ಆಯ್ತು ಅಂತ ಅನ್ಕೋಣ, ಆಗ ಡ್ಯಾಶ್ ಕ್ಯಾಮ್ ಇಂದ ವಿಡಿಯೋ ರೆಕಾರ್ಡ್ ಆಗಿರುತ್ತೆ. ಅದ್ ಬಿಟ್ಟು ಬೇರೆ ಏನೇನು ಡೀಟೇಲ್ಸ್ ರೆಕಾರ್ಡ್ ಆಗಿರುತ್ತೆ? ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಅಲಾಂಗ್ ವಿತ್ ದಟ್ ಸ್ಪೀಡ್ ರೆಕಾರ್ಡ್ ಆಗಿರುತ್ತೆ ಬ್ರೋ. ಫಿಕ್ಸ್ಡ್ ನನಗೆ ಬೇಕಾಗಿರೋ ತರ ನಾನು ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೋಬಹುದಾ? ಕಂಪ್ಲೀಟ್ ಆಗಿ ಈ ಕಡೆ ಅಡ್ಜಸ್ಟ್ಮೆಂಟ್ ಮಾಡಿಸಬಹುದು. ಆನ್ಲೈನ್ ಅಲ್ಲಿ ತೋರಿಸ್ತಿರೋ ಪ್ರೈಸ್ಗೂ ಈ ಪ್ರೈಸ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇದೆಲ್ಲ ಬರೀ ಲಕ್ಸುರಿ ಕಾರ್ಸ್ ನಂತರ ಮಿಡಲ್ ಕ್ಲಾಸ್ ಬೇಸಿಕ್ ಕಾರ್ ಇಟ್ಕೊಂಡಿರೋರು ಕಾರ್ ಹಾಕ್ಸ್ಕೋಬೋದಾ? ಬೈ, ಬರ್ತಾ ಬರ್ತಾ ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಪಾಪ್ಯುಲೇಷನ್ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮ್. ಹ್ಞೂ ಬ್ರೋ, ಈ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸೋಕೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಬ್ರೋ. ಬೈ, ಕಾರ್ ಕಟ್ಟು EMI ಗಿಂತ ಈ ಕಾರ್ ಮೇಲೆ ಆಗೋ ಸ್ಕ್ರಾಚ್ ಜಾಸ್ತಿ ಆಗ್ಬಿಟ್ಟಿದೆ ಬೈ. ಅದು ಯಾವನ್ ಬಂದು ಗೊತ್ತಾನೋ ಯಾವಾಗ ಗೊತ್ತಾನೋ ಒಂದು ಅರ್ಥ ಆಗ್ತಾ ಇಲ್ಲ ಮಗ. ಈ ಥರ ಪ್ರಾಬ್ಲಮ್ಗೆಲ್ಲ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಡ್ಯಾಶ್ ಕ್ಯಾಮ್. ಆರ್ ಎಸ್ ಕಾರ್ ಪ್ರೀಮಿಯಂ ಮಿರರ್ ಡ್ಯಾಶ್ ಕ್ಯಾಮ್ ಬಂದುಬಿಟ್ಟು ನಿಮಗೆ 11.6 ಇಂಚಸ್ ಕಂಪ್ಲೀಟ್ಲಿ ಟಚ್ ಡಿಸ್ಪ್ಲೇ ಬರುತ್ತೆ ವಿತ್ 2.5 ರೇಡಿಯನ್ ಗ್ಲಾಸ್ ಬರುತ್ತೆ. ದೆನ್ ಅಲಾಂಗ್ ವಿತ್ ದಟ್ ನಿಮಗೆ ಫ್ರಂಟ್ ಆ್ಯಂಡ್ ರೇರ್ ರೆಕಾರ್ಡಿಂಗ್ ಸೈಮೆಂಟೇನಿಯಸ್ಲಿ ನೋಡ್ಬೋದು. ಒನ್ಲಿ ಫ್ರಂಟ್ ರೆಕಾರ್ಡಿಂಗ್ ಬೇಕಂದ್ರೆ ನೋಡ್ಬೋದು, ರೇರ್ ರೆಕಾರ್ಡಿಂಗ್ ಬೇಕಂದ್ರೆ ನೋಡ್ಬೋದು. ನಿಮಗೆ ಕ್ಯಾಮ್ರಾ ಅಡ್ಜಸ್ಟ್ಮೆಂಟ್ಸು ನಿಮ್ಮ ಡಿಸ್ಪ್ಲೇ ಥ್ರೂನೇ ಮಾಡ್ಬೋದು. ಅಲಾಂಗ್ ವಿತ್ ದಟ್ ನಿಮಗೆ 12 ವಾಟ್ ಸಿಗರೆಟ್ ಲೈಟರ್ ಸಿಗುತ್ತೆ. ಸೊ ಡೈರೆಕ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಕಾನ್ಸೆಪ್ಟಲ್ಲಿ ವರ್ಕ್ ಆಗುತ್ತೆ ಇದರಲ್ಲಿ. ಸೊ ಇದು ಡೈರೆಕ್ಟ್ ಪ್ಲಗ್ ಆ್ಯಂಡ್ ಪ್ಲೇ 12 ವೋಲ್ಟ್ ಸಾಕೆಟಲ್ಲಿ ವರ್ಕ್ ಆಗುತ್ತೆ. ಇದು GPS ಡೈರೆಕ್ಟಾಗಿ GPS ಕನೆಕ್ಟ್ ಮಾಡಿದ್ರೆ ನಿಮಗೆ ರೆಕಾರ್ಡಿಂಗಲ್ಲಿ ವಿತ್ ಸ್ಪೀಡ್, ವಿತ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್ ಲೊಕೇಶನ್ ಎರಡೂ ಸಿಗ್ಬೋದು. ದೆನ್ ಡೈರೆಕ್ಟ್ ಇದು ರಿವರ್ಸ್ ಕನೆಕ್ಷನ್ಸ್ ಬ್ಯಾಕ್ ಕ್ಯಾಮ್ರಾಗೆ. ಸೊ ಡ್ಯಾಶ್ ಕ್ಯಾಮಲ್ಲಿ 500 mAh ಬ್ಯಾಟ್ರಿ ಸಿಗುತ್ತೆ ವಿತ್ ಸೋನಿ IMX335 ಸೆನ್ಸರ್ನು ಬರುತ್ತೆ ನಿಮಗೆ G ಸೆನ್ಸರ್ ಆಕ್ಟಿವೇಟ್ ಮಾಡೋಕ್ಕೆ. ಅಲಾಂಗ್ ವಿತ್ ದಟ್ ಬೋತ್ 5 ಮೆಗಾಪಿಕ್ಸೆಲ್ ಫ್ರಂಟ್ ಆ್ಯಂಡ್ ರೇರ್ ವಿತ್ 2K ರೆಕಾರ್ಡಿಂಗ್ನು ಸಪೋರ್ಟ್ ಮಾಡುತ್ತೆ. ನೀವು ಗಾಡಿ ಒಳಗಡೆ ಇರಿ, ಇಲ್ಲಾಂದರೆ ಆಚೆ ಇರಿ, ಬಟ್ ನಿಮ್ಮ ಗಾಡಿ ಮಾತ್ರ ಸೇಫ್ ಆಗಿರುತ್ತೆ. ಅದಂಗೆ ಬೈ, ಈಗ ನಾವು ಕಾರ್ ಓಡಿಸ್ತಾ ಇರ್ತೀವಿ, ಅವಾಗೇನೋ ರೆಕಾರ್ಡ್ ಆಗುತ್ತೆ. ಕಾರ್ನ ನಿಲ್ಸ್ಬಿಟ್ಟು ನನ್ನ ಮನೇಲಿ ಆರಾಮಾಗಿರ್ತೀನಪ್ಪ, ಯಾವನೋ ಗುಬಾ ನನ್ನ ಮಗ ಬಂದು ಗುದ್ಬಿಟ್ಟ, ಅವಾಗ ಹಿಂಗೆ ರೆಕಾರ್ಡ್ ಆಗುತ್ತೆ ಬ್ರೋ. ಅದು ಒಳಗಡೆ 500 mAh ಬ್ಯಾಟ್ರಿ ಇದೆ ಬ್ರೋ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಡ್ಯಾಶ್ ಕ್ಯಾಮಲ್ಲಿ ಪಾರ್ಕಿಂಗ್ ಗಾರ್ಡ್ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ನೀವು ಹೈ ಇಟ್ಕೊಂಡ್ರೆ ಬ್ಯಾಟ್ರಿ ಆಲ್ರೆಡಿ ಸ್ಟೋರ್ ಆಗಿರುತ್ತಲ್ಲ, ಏನಾದರೂ ಇಂಪ್ಯಾಕ್ಟ್ ಆಗಿದ್ರೆ ಆಟೋಮ್ಯಾಟಿಕ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಓ, ಹಂಗಂದ್ರೆ ಯಾರ ಬಂದು ಟಚ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಅದನ್ನೇ G ಸೆನ್ಸರ್. ಅಂದ್ರೆ ಇವಾಗ ಬಂದು ಹಿಟ್ ಮಾಡಿದ ತಕ್ಷಣ ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ವಿತಿನ್ 0.01 ಸೆಕೆಂಡ್ಸ್ ಅಲ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಬ್ರೋ. ಅದು ಹೆಂಗಾಗುತ್ತೆ ಬ್ರೋ? ಅವಾಗ ನಾವು ಬ್ಯಾಟ್ರಿ ಆನ್ಲೈನ್ ಇರೋದಲ್ಲ, ಬಿಕಾಸ್ ನೀವು ಗಾಡಿ ಡ್ರೈವ್ ಮಾಡ್ತೀರಲ್ಲ, ಸೊ ಅವಾಗಲೇ ನಾವು ಸಿಗರೇಟ್ ಲೈಟರ್ ಇಂದ ನಿಮ್ಮ ಬ್ಯಾಟ್ರಿಗೆ ಚಾರ್ಜ್ ಆಗಿರುತ್ತೆ, ಹೇಗೆ ಮೊಬೈಲ್ ಚಾರ್ಜ್ ಆಗಿರುತ್ತೆ. ಒನ್ಲಿ ಆನ್ ಇಂಪ್ಯಾಕ್ಟ್ ಅಲ್ಲಿ ಡಿಸ್ಚಾರ್ಜ್ ಆಗುತ್ತೆ ಬ್ಯಾಟ್ರಿ. ಬೈ, ನೀವು ಹೇಳ್ದಂಗೆ ಡ್ಯಾಶ್ ಕ್ಯಾಮ್ನ ಇನ್ಸ್ಟಾಲ್ ಮಾಡಿಸ್ಕೊಂಡೆ, ಕಾರ್ನ ಪಾರ್ಕು ಮಾಡಿದೆ, ಯಾವನೋ ಬಂದು ಗುದ್ದಪ್ಪ, ಕಾರಲ್ಲಿ ರೆಕಾರ್ಡಿಂಗು ಸ್ಟಾರ್ಟ್ ಆಗೋಯ್ತು. ಆದರೆ ಇದನ್ನೆಲ್ಲ ನಾನು ಡೌನ್ಲೋಡ್ ಮಾಡ್ಕೊಳ್ಳೋದಂಗೆ, ಅದೆಲ್ಲಿ ಸೇವ್ ಆಗಿರುತ್ತೆ? ನಾನು ಆ ವಿಡಿಯೋನ ಹೆಂಗೆ ನೋಡೋದು ಬೈ? ಬ್ರೋ, ನಮ್ಮ ಡ್ಯಾಶ್ ಕ್ಯಾಮಲ್ಲಿ ಅರ್ಜೆಂಟ್ ರೆಕಾರ್ಡಿಂಗ್ ಅಂತ ಇರುತ್ತೆ, ಫ್ರಂಟ್ ಆ್ಯಂಡ್ ರೇರ್ ಅರ್ಜೆಂಟ್ ರೆಕಾರ್ಡಿಂಗು. ಸೊ ಅದಲ್ಲಿ ಹೋದರೆ ನಿಮಗೆ ಎಲ್ಲ ಅರ್ಜೆಂಟ್ ವಿಡಿಯೋನು ಸಿಗುತ್ತೆ. ಏನಾದರೂ ಇಂಪ್ಯಾಕ್ಟ್ ಆಗಿರುತ್ತಲ್ಲ, ಅದು ಎಲ್ಲೋ ಲೈನಲ್ಲಿ ಪಾಪ್ಯುಲೇಟ್ ಆಗಿರುತ್ತೆ. ಸೊ ಅದೆಲ್ಲ ನಿಮಗೆ ಫ್ರಂಟ್ ಅರ್ಜೆಂಟ್, ರೇರ್ ಅರ್ಜೆಂಟ್. ಫ್ರಂಟ್ ಅರ್ಜೆಂಟಲ್ಲಿ ಸಿಗುತ್ತೆ, ಬ್ಯಾಕಲ್ಲಿ ರೇರ್ ಅರ್ಜೆಂಟಲ್ಲಿ ಸಿಗುತ್ತೆ ಬ್ರೋ. ಸೊ ಡೌನ್ಲೋಡ್ ಮಾಡಬೇಕಂದ್ರೆ ನೀವು ಆ್ಯಪ್ ಅಂತ ಇದೆ, ರೋಡ್ ಕ್ಯಾಮ್ ಅಂತ. ಸೊ ಅದನ್ನು ಡೌನ್ಲೋಡ್ ಮಾಡಿಸ್ಬಿಟ್ಟು ಯು ಹ್ಯಾವ್ ಎನ್ SSN ID ನಂಬರು, ಅದರಲ್ಲಿ ಕನೆಕ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಮೊಬೈಲ್ಗೆ ಡೌನ್ಲೋಡ್ ಮಾಡಿಸ್ಬೋದು. ಈ ಬೆಳಗಿನ ಟೈಮಲ್ಲಿ ವಿಡಿಯೋನ ಸೂಪರಾಗಿ ರೆಕಾರ್ಡ್ ಆಗುತ್ತೆ, ನಾನು ನೋಡಿದೆ. ಅದೇ ನೈಟ್ ಟೈಮ್ಸು ಕರೆಂಟ್ ಬೇರೆ ಹೊಟ್ಟೋಯ್ತು. ಕರೆಂಟ್ ಹೋಗಿ ಟೈಮಲ್ಲಿ ಯಾರೋ ಮೊಹಮ್ಮತಿ ತರಕ್ಕೆ ಹೋಗ್ಬಿಟ್ಟು ನಮ್ಮ ಕಾರ್ಗೆ ಇಟ್ಬಿಟ್ಟಪ್ಪ, ಆಗ ಹಿಂಗೆ ರೆಕಾರ್ಡ್ ಆಗುತ್ತೆ ಬ್ರೋ. ನಮ್ಮ ಆರ್ ಎಸ್ ಕಾರ್ ಪ್ರೀಮಿಯಂ ಮಿರರ್ ಡ್ಯಾಶ್ ಕ್ಯಾಮ್ರಾ ಅದು ಸೋನಿ ಕ್ಯಾಮ್ರಾಸ್ ಬರುತ್ತೆ. ಸೊ ನಿಮಗೆ ಎಲ್ಲ ನೈಟ್ ವಿಷನ್ ಕ್ಯಾಮ್ರಾಸ್ ಬರುತ್ತೆ. ಸೊ ನಿಮ್ಗೆ ಕ್ಲಾರಿಟಿನೂ ಹೇಗೆ ಡೇ ವಿಷನಲ್ಲಿ ನೋಡಿದ್ದೀರಾ, ನೈಟ್ ವಿಷನಲ್ಲಿ ಅದೇ ಥರ ಬರುತ್ತೆ ಬ್ರೋ. ಕ್ಲಾರಿಟಿ ಹಂಗೆ ಇರುತ್ತೆ, ಮಾರ್ನಿಂಗ್ ಹಂಗಿರುತ್ತೆ, ನೈಟ್ ಹಂಗೆ ಇರುತ್ತೆ ಬ್ರೋ. ಬೈ, ನಮ್ಮ ಮನೆ ಕೇಬಲ್ ಹಾಕೋನು ಮಾಡಿ ಮೇಲೆ ವೈರ್ಗಳನ್ನೆಲ್ಲ ಕನೆಕ್ಟ್ ಮಾಡಿ, ಜಾಯಿನ್ ಮಾಡಿ, ಕಿತ್ತಾಕಿ ತುಂಬ ವೈರ್ ಮಾಡಕ್ ಬಿಡ್ತಾನೆ ಬೈ. ಅಲ್ಲ, ನೀವು ಬೇರೆ ಡ್ಯಾಶ್ ಕ್ಯಾಮಲ್ಲಿ ಫ್ರಂಟ್ ಕ್ಯಾಮ್ರಾ ಇದೆ, ಬ್ಯಾಕ್ ಕ್ಯಾಮ್ರಾ ಇದೆ, G ಸೆನ್ಸಾರ್ ಇದೆ ಅಂತ ಏನೇನೋ ಹೇಳ್ತಾ ಇದ್ದೀರಾ. ಸಿಕ್ಕಾಪಟ್ಟೆ ವೈರ್ ಕನೆಕ್ಷನ್ಗಳೆಲ್ಲ ಇರುತ್ತೆ. ಅದನ್ನೆಲ್ಲ ಕನೆಕ್ಟ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ವೈರ್ ಸ್ಕ್ರೀನಿಂಗ್ ಮಾಡ್ತೀರಾ ಅಂತ ಅನ್ಸುತ್ತಲ್ವಾ? ಅದರಿಂದ ನಮ್ಮ ಕಾರ್ಗೆ ಏನು ಪ್ರಾಬ್ಲಮ್ ಆಗಲ್ವಾ ಬೈ? ಇಲ್ಲ ಬ್ರೋ, ನಮ್ಮ ಆರ್ ಎಸ್ ಕಾರ್ ಪ್ರೀಮಿಯಂ ಮಿರರ್ ಡ್ಯಾಶ್ ಕ್ಯಾಮಲ್ಲಿ ಬರೀ 3 ವೈರ್ ಬರುತ್ತೆ ಬ್ರೋ. ಒಂದು GPS ವೈರು, ಒಂದು ಪವರ್ ವೈರು, ಇನ್ನೊಂದು ಬಂದುಬಿಟ್ಟು ನಿಮಗೆ ಬ್ಯಾಕ್ ಕ್ಯಾಮ್ರಾ ವೈರು. ಡೈರೆಕ್ಟಾಗಿ ಕನೆಕ್ಟ್ ಮಾಡ್ತೀವಿ ಸಿಗರೇಟ್ ಲೈಟರಲ್ಲಿ. ನಿಮ್ಮದು ಒರಿಜಿನಲ್ ವೈರ್ಗೆ ಯಾವುದು ಟಚ್ಚೇ ಮಾಡಲ್ಲ, ಏನು ಹಾರ್ಮ್ನು ಮಾಡಲ್ಲ ಬ್ರೋ. ಈಗ ಆಕ್ಸಿಡೆಂಟ್ ಏನಾದ್ರು ಆಯಿತು ಅಂತ ಅನ್ಕೋಣ, ಆಗ ಡ್ಯಾಶ್ ಕ್ಯಾಮಿಂದ ವಿಡಿಯೋನ ರೆಕಾರ್ಡ್ ಆಗಿರುತ್ತೆ.
ಅದು ಬಿಟ್ಟು ಬೇರೆ ಏನೇನು ಡೀಟೇಲ್ಸ್ ರೆಕಾರ್ಡ್ ಆಗಿರುತ್ತೆ? ಬ್ರೋ ನಿಮಗೆ ಲ್ಯಾಟಿಟ್ಯೂಡು ಲಾಂಗಿಟ್ಯೂಡು ಅಲಾಂಗ್ ವಿತ್ ದಟ್ ಸ್ಪೀಡ್ ರೆಕಾರ್ಡ್ ಆಗಿರುತ್ತೆ ಬ್ರೋ. ಸೊ ನಾವು ಯಾವಾಗ ವಿಡಿಯೋ ಡೌನ್ಲೋಡ್ ಮಾಡ್ತಿರಲ್ಲ, ಸೊ ಅದು ನೀವು ಯಾವ ಪಾತಲ್ಲಿ ಹೋಗಿದ್ದೀರ ಅನ್ನೋದು ತೋರಿಸುತ್ತೆ ಅಲಾಂಗ್ ವಿತ್ ದ ಸ್ಪೀಡ್. ಲೊಕೇಶನ್ ಎಲ್ಲ ಲೊಕೇಶನ್ ಕ್ಯಾಪ್ಚರ್ ವಿತ್ ಡೇಟ್ ಆ್ಯಂಡ್ ಟೈಮಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ನೈಸ್ ಬ್ರೋ. ಈಗ ಇದು ಒಂದು ಬ್ಯಾಕ್ ಕ್ಯಾಮ್ ಕಾಣಿಸ್ತಿದೆ ನಮಗೆ, ಫ್ರಂಟ್ ಕ್ಯಾಮ್ ಇರುತ್ತೆ. ಇದು ಫಿಕ್ಸ್ಡಾ ಅಥವಾ ನನಗೆ ಬೇಕಾಗಿರೋ ಥರ ನಾನು ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೋಬೋದಾ? ಬ್ರೋ ಹೈಟ್ ಯಾವತ್ತೂ ಅಡ್ಜಸ್ಟ್ ಮಾಡ್ಬೋದು ಬ್ರೋ. ಇವಾಗ ನೋಡ್ತಿದ್ದೀರಲ್ಲ ಕಂಪ್ಲೀಟ್ ಆಗಿ ಈ ಕಡೆ ಅಡ್ಜಸ್ಟ್ಮೆಂಟ್ ಮಾಡಿಸ್ಬೋದು. ಈವನ್ ಆನ್ ಫ್ರಂಟಲ್ಲಿ ನೀವು ಅದೇ ಥರನೇ ಮಾಡಿಸ್ಬೋದು ಬ್ರೋ ಅಡ್ಜಸ್ಟ್ಮೆಂಟ್ಸು. ನಾನು ಹಿಂದೆ ಹೋಗಿ ಕ್ಯಾಮ್ರಾ ಎಲ್ಲ ಅಡ್ಜಸ್ಟ್ ಮಾಡೋದಿಲ್ಲ, ಅದೆಲ್ಲ ಬೇಕಾಗಿಲ್ಲ ಬ್ರೋ. ನಿಮ್ಗೆ ಬ್ರೈಟ್ನೆಸ್ ಬೇಕಂದ್ರೆ ಇಲ್ಲಿ ಮಾಡಿಸ್ಬೋದು ಬ್ರೋ. ಬೈ ಈ ಡ್ಯಾಶ್ ಕ್ಯಾಮ್ನ ಕಾರ್ಗೆ ಇನ್ಸ್ಟಾಲ್ ಮಾಡಿಸ್ಬಿಟ್ರೆ ಮೊಬೈಲಲ್ಲಿ ಬಿಗ್ ಬಾಸ್ ಮನೆ ಥರ ನನ್ನ ಕಾರ್ ಸುತ್ತಮುತ್ತ ಏನೇನು ನಡೀತಿದೆ ಅಂತ ಕೂತ್ಕೊಂಡು ಇಲ್ಲಿಂದಾನೆ ನೋಡ್ಬೋದಲ್ವಾ? ಇಲ್ಲ ಬ್ರೋ, ಆ ಥರ ಆಗಲ್ಲ. ಡ್ಯಾಶ್ ಕ್ಯಾಮ್ ಏನು ಮಾಡುತ್ತೆ ಅಂದರೆ ನಿಮಗೆ ಬೋತ್ ಡ್ರೈವಿಂಗ್ ಟೈಮಲ್ಲಿ ನಿಮಗೆ ಎರಡು ಫ್ರಂಟ್ ಆ್ಯಂಡ್ ರೇರ್ ನೋಡ್ಬೋದು. ಕಾರ್ ಪಾರ್ಕಿಂಗ್ ಆಫ್ ಆಗಿದ್ರೆ ಏನಾದರೂ ಇಂಪ್ಯಾಕ್ಟ್ ಆಗಿದ್ರೆ ಅವಾಗ ನೋಡ್ಬೋದು. ಸೊ 24/7 ಮಾಡಿಸ್ಬೇಕಂದ್ರೆ ನಿಮ್ಮ ಬ್ಯಾಟ್ರಿನ ತಗೊಳ್ಬೇಕು, ಕಾರ್ ಬ್ಯಾಟ್ರಿನ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ವೈರಿಂಗ್ನ ಸ್ಕಿನ್ ಮಾಡಬೇಕು. ಸೊ RS ಕಾರ್ ಪ್ರೀಮಿಯಮಲ್ಲಿ ನಾವು ವೈರಿಂಗ್ ಸ್ಕಿನ್ ಮಾಡಿಬಿಟ್ಟು ಮಾಡಿಸಲ್ಲ. ಬಟ್ ಇದು ಇಂಪ್ಯಾಕ್ಟ್ ಆದ ತಕ್ಷಣ ಅಷ್ಟು ಆಟೋಮೆಟಿಕ್ ಆಗಿ ತೋರಿಸುತ್ತೆ ಬ್ರೋ. ಬೈ ಆನ್ಲೈನಲ್ಲಿ ಡ್ಯಾಶ್ ಕ್ಯಾಮ್ಸ್ ಅಂತ ಕೊಟ್ಟರೆ ಇಷ್ಟೊಂದು ಥರ ಡ್ಯಾಶ್ ಕ್ಯಾಮ್ಸ್ ಇದೆ. ಈ ಡ್ಯಾಶ್ ಕ್ಯಾಮ್ಗಳಿಗೂ RS ಕಾರ್ ಪ್ರೀಮಿಯಂ ಡ್ಯಾಶ್ ಕ್ಯಾಮ್ಗೂ ಏನು ಡಿಫ್ರೆನ್ಸು ಬೈ? ಬ್ರೋ ಫಸ್ಟ್ ಥಿಂಗು RS ಕಾರ್ ಪ್ರೀಮಿಯಂ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗು. ಸೆಕೆಂಡ್ ಥಿಂಗು RS ಕಾರ್ ಪ್ರೀಮಿಯಮ್ದು 11.6 ಇಂಚ್ ಡಿಸ್ಪ್ಲೇ. ಆ್ಯಂಡ್ ನಮ್ಮ ಚಿಪ್ ಸೆಟ್ ಬಂದುಬಿಟ್ಟು ಹುವಾವೆಯಿಂದ ಬರುತ್ತೆ. ಸೊ ಕ್ವಾಲಿಟಿ ನಿಮಗೆ ಹೈ ಎಂಡ್ ಬರುತ್ತೆ. ಆ್ಯಂಡ್ ನಮ್ಮದು ಎಲ್ಲ ಸೆನ್ಸರ್ಸ್ ಬಂದುಬಿಟ್ಟು ಸೋನಿದು. ಆ್ಯಂಡ್ ಯಾರು ಆನ್ಲೈನಲ್ಲಿ ಇಂಟರ್ನಲ್ ಬ್ಯಾಟ್ರಿ ಮಾಡ್ತಿಲ್ಲ. ಸೊ RS ಕಾರ್ ಪ್ರೀಮಿಯಮಲ್ಲಿ ನಾವು ಇಂಟರ್ನಲ್ ಬ್ಯಾಟ್ರಿ ಸ್ಟೋರೇಜ್ ಏನು ವೈರ್ ಕಟ್ಟಿಂಗ್ ಬರಲ್ಲ ಬ್ರೋ. ಓಕೆ, ಬಟ್ ವ್ಯಾರಂಟಿ ಗ್ಯಾರಂಟಿ ಎಲ್ಲ 1 year ವ್ಯಾರಂಟಿ ಬ್ರೋ. 1 year ವ್ಯಾರಂಟಿ ನಮ್ಮ ಸ್ಟೋರಲ್ಲಿ ನೀವು ತಗೊಳ್ತೀರಾ, ಏನು ಪ್ರಾಬ್ಲಮ್ ಆದರೆ ನಮ್ಮ ಹತ್ರ ಬಂದರೆ ನಾವು ಸಾಲ್ವ್ ಮಾಡಿಸ್ಕೊಡ್ತೀರಿ. ಆನ್ಲೈನಲ್ಲಿ ತೊಗೊಂಡು ಬಂದರೆ ಏನು ಮಾಡ್ತೀರಾ ಬ್ರೋ? ಇಷ್ಟೊಂದೆಲ್ಲ ಫೀಚರ್ಸ್ ಇದೆಯಲ್ಲ, ಆನ್ಲೈನಲ್ಲಿ ತೋರಿಸ್ತಿರೋ ಪ್ರೈಸ್ಗೂ ಈ ಪ್ರೈಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತಾ? ಇಲ್ಲ ಬ್ರೋ, ಆಲ್ಮೋಸ್ಟ್ ಸಿಮಿಲರೇ ಇರುತ್ತೆ ಬ್ರೋ. ಬೈ ಇದೆಲ್ಲ ಬರೀ ಲಕ್ಸುರಿ ಕಾರ್ಸ್ಗಾ ಅಥವಾ ನಂತರ ಮಿಡಲ್ ಕ್ಲಾಸು ಬೇಸಿಕ್ ಕಾರ್ ಇಟ್ಕೊಂಡಿರೋರು ಅವ್ರ ಕಾರ್ಗೆ ಹಾಕ್ಸ್ಕೋಬೋದಾ? ಬ್ರೋ ಮಿಡಲ್ ಕ್ಲಾಸ್ ಆಗಿರಲಿ, ಅಪ್ಪರ್ ಮಿಡಲ್ ಕ್ಲಾಸ್ ಆರ್ ಹೈ ಕ್ಲಾಸ್ ಆಗಿರಲಿ, ಕಾರ್ ಅಂದರೆ ನಮಗೆ ಸೇಫ್ಟಿನೇ ಇಂಪಾರ್ಟೆಂಟು. ಆಲ್ಟೋ ಆಗಿರಲಿ, ಆಡಿ ಆಗಿರಲಿ, RS ಕಾರ್ ಪ್ರೀಮಿಯಂ ಡ್ಯಾಶ್ ಕ್ಯಾಮ್ ಎಲ್ಲ ಗಾಡಿಗೂ ಫಿಟ್ ಆಗುತ್ತೆ. ಮುಂಚೆ ನಮ್ಮ ತಾತನ ಕಾಲದಲ್ಲೆಲ್ಲ ಈ ಕಾರ್ ಚೆನ್ನಾಗಿರಲಿ ಅಂದ್ಬಿಟ್ಟು ಕಾರ್ ಮುಂದೆ ನಿಂಬೆ ಹಣ್ಣು ಮೆಣಸಿನ್ಕಾಯಿ ಎಲ್ಲ ಕಟ್ಟೋರು. ಮೋಸ್ಟ್ಲಿ ಈ ಜನ್ರೇಷನ್ಗೆ ಈ ಡ್ಯಾಶ್ ಕ್ಯಾಮ್ ಕೂಡ ಹಾಗೆ ವರ್ಕ್ ಮಾಡುತ್ತೆ ಅಂತ ಅನ್ಸುತ್ತೆ. ಹೌದು ಬ್ರೋ, ನಿಮ್ಮ ಕಾರ್ಗೆ ಡ್ಯಾಶ್ ಕ್ಯಾಮ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಿಮ್ಮ ಕಾರ್ನ ಸೇಫಾಗಿ ಇಟ್ಕೊಳ್ಳಿ. ಬಾಯ್.